ಇನ್ನೇನು ಧುರಂಧರ್ 2 ರಿಲೀಸ್ ಆಗೋದಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದೆ. ಮತ್ತೊಂದು ಕಡೆ ಸಿನಿಮಾದ ಟ್ರೈಲರ್ ಕೂಡ ರಿಲೀಸ್ ಆಗಿ ಎಲ್ಲಾ ಕಡೆ ವೈರಲ್ ಆಗ್ತಿದೆ. ಟ್ರೈಲರ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ, ಎರಡೂ ಪಾರ್ಟ್ ಗಳನ್ನ ಒಟ್ಟೊಟ್ಟಿಗೆ ರಿಲೀಸ್ ಮಾಡಬೇಕು ಅಂತಾನೆ ಶೂಟಿಂಗ್ ಅನ್ನ ಮಾಡಿರೋ ಹಾಗಿದೆ. ಆದಿತ್ಯ ದಾರ್ ವೆಲ್ ಪ್ರಿಪೇರ್ ಆಗಿನೇ ಸಿನಿಮಾನ ರಿಲೀಸ್ ಮಾಡೋದಕ್ಕೆ ಹೊರಟಿರೋದು. ಬೇರೆ ಎಲ್ಲಾ ಸಿನಿಮಾಗಳಿಗೆ ಮಾರ್ಚ್ 19 ಕಬ್ಬಿಣದ ಕಡಲೆ ಆಯ್ತು ಅಂತ ಕೂಡ ಒಂದು ಪಕ್ಷದಲ್ಲಿ ಹೇಳ್ಬೋದು. ಟ್ರೈಲರ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ಫ್ರೇಮ್ ಕೂಡ ಥಿಯೇಟರ್ ನಲ್ಲಿ ರೂಫ್ ಕಿತ್ತೋಗೋ ಹಾಗೆ ಸೌತ್ ಸಿನಿಮಾ ರೀತಿಯಲ್ಲಿ ಗೂಸ್ ಬಂಪ್ಸ್ ಫೀಲ್ ಅನ್ನ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಿದ್ರೆ ಬನ್ನಿ ಟ್ರೈಲರ್ ನೋಡಿ ನಮ್ಗೆ ಅನ್ಸಿದ್ ಏನು ಅಂತ ಇವತ್ತಿನ ರಿವ್ಯೂ ಹೇಳ್ತೀನಿ, ನೋಡ್ಕೊಂಬರೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಶಾಶ್ವತ್ ಸಚ್ದೇವ್ ಮ್ಯೂಸಿಕ್ ಮಾತ್ರ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನಿಮ್ಮನ್ನ ನೆಕ್ಸ್ಟ್ ಲೆವೆಲ್ ವೈಬ್ಗೆ ಕರ್ಕೊಂಡು ಹೋಗುತ್ತೆ. ಟ್ರೈಲರ್ ನೋಡಿದ ತಕ್ಷಣ ಇದನ್ನ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಮೊದಲೇ ಹೇಳ್ಬಿಟ್ಟೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ರಿವೆಂಜ್ ವರ್ಷನ್ ಖಂಡಿತವಾಗ್ಲೂ ಮೊದಲ ಸಿನಿಮಾದ ಕ್ಲೈಮ್ಯಾಕ್ಸ್ ನಂತರ ಆಡಿಯನ್ಸ್ ತಲೆಯಲ್ಲಿ ಏನೆಲ್ಲ ಕನ್ಫ್ಯೂಷನ್ ಇತ್ತೋ ಅದನ್ನೆಲ್ಲವನ್ನು ಕ್ಲಿಯರ್ ಮಾಡುತ್ತೆ. ಟ್ರೈಲರ್ ಅಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಕ್ಕೆ ಎಲ್ಲೂ ಚಾನ್ಸ್ ಕೊಟ್ಟಿಲ್ಲ. ಆದ್ರೆ ಒಂದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆಗೋದು ಅಂದ್ರೆ ಕನ್ನಡದ ಡಬ್ಬಿಂಗ್ ನಲ್ಲಿ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಆಡು ಭಾಷೆಯಲ್ಲಿ ಮಾತಾಡಿದ್ರೆ ಇನ್ನೂ ಕೂಡ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಅದನ್ನ ಇಂಪ್ರೂವ್ ಮಾಡ್ಕೋಬೋದಿತ್ತು. ಬಟ್ ಸ್ಟಿಲ್ ಮೊದಲನೇ ಪಾರ್ಟ್ ಕನ್ನಡದಲ್ಲಿ ಬಂದಿರಲಿಲ್ಲ. ಬಟ್ ಎರಡನೇ ಪಾರ್ಟ್ ಅನ್ನ ಕನ್ನಡದಲ್ಲಿ ರಿಲೀಸ್ ಮಾಡ್ತಿರೋದು ಒಂದು ಸಂತೋಷದ ವಿಷಯ. ಲಾಸ್ಟ್ ಟೈಮ್ ಕೇವಲ ಹಿಂದಿಯಲ್ಲಿ ಎಲ್ಲಾ ಕಡೆ ರಿಲೀಸ್ ಆಗಿ ಮಿಡ್ ನೈಟ್ ಶೋಗಳನ್ನ ಕೂಡ ಪಡ್ಕೊಂಡಿದ್ದ ಈ ಸಿನಿಮಾ ಈಗ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ. ಅಂದ್ರೆ ಇದರ ಪಾಪ್ಯುಲಾರಿಟಿ ಯಾವ ರೇಂಜ್ ಹೋಗ್ತಾ ಇದೆ ಅನ್ನೋದನ್ನ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಗೆ ಎರಡು ಸ್ಟೋರಿಗಳು ಸಿನಿಮಾನ ನೋಡೋದಕ್ಕೆ ಎಂಕರೇಜ್ ಮಾಡುತ್ತೆ. ಮೊದಲನೇದಾಗಿ ಜಸ್ಕ್ರೀತ್ ಸಿಂಗ್ ರಂಗಿ ಕ್ಯಾರೆಕ್ಟರ್ ನ ಫ್ಲಾಶ್ ಬ್ಯಾಕ್. ಯಾಕೆ ಅವನು ಸೀಕ್ರೆಟ್ ಸರ್ವಿಸ್ಗೆ ಜಾಯ್ನ್ ಆಗ್ತಾನೆ, ನಿಜವಾದ ರಿವೆಂಜ್ ಅಲ್ಲೇ ಸ್ಟಾರ್ಟ್ ಆಗುತ್ತಾ, ಯಾಕೆ ಅವನನ್ನೇ ಈ ಮಿಷನ್ಗೆ ಆಯ್ಕೆ ಮಾಡಲಾಗುತ್ತೆ ಅನ್ನೋಂತಹ ಡೀಟೇಲ್ಸ್ ಬಗ್ಗೆ. ಅದಾದ ನಂತರ ಎರಡನೇದಾಗಿ ಹಮ್ಜಾ ಯಾವ ರೀತಿಯಲ್ಲಿ ಇಕ್ಬಾಲ್ ಸೇರಿದಂತೆ ಯಾರನ್ನೆಲ್ಲ ಕೊಲ್ಬೇಕು ಅಂತ ಪಾಯಿಂಟ್ ಮಾಡ್ಕೊಂಡಿದ್ನೋ ಅವ್ರನ್ನ ಹೇಗೆ ಕೊಲ್ತಾನೆ ಅಂತ ಅನ್ನೋದು. ಟ್ರೈಲರ್ ಟ್ರಾವೆಲ್ ಆಗ್ತಾ ಆಗ್ತಾ ನಿಮ್ಗೆ ಒಂದು ವಿಷಯದ ಬಗ್ಗೆ ಸಡನ್ ಆಗಿ ನೆನಪಾಗುತ್ತೆ. ಅದೇ ಉಜೇರ್ ಬಲೋಚ್. ಹೌದೌದು, ಅಣ್ಣ ರೆಹಮಾನ್ ಸತ್ತ ಮೇಲೆ ಅವನಿಗೆ ಐಡಿಯಾನೇ ಇರೋದಿಲ್ಲ ಹಮ್ಜಾ ಇದನ್ನ ಮಾಡಿರ್ತಾನೆ ಅಂತ. ಆದ್ರೆ ISI ಲೀಡರ್ ಆಗಿರುವಂತಹ ಇಕ್ಬಾಲ್ ತನ್ನ ಅಸಿಸ್ಟೆಂಟ್ ಗಳಿಗೆ ಇದನ್ನ ಯಾರು ಮಾಡಿದ್ದು, ಯಾಕಾಗಿ ಆಯ್ತು ಅಂತ ಪತ್ತೆ ಹಚ್ಚೋದಕ್ಕೆ ಮೊದಲ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಫೋನ್ ಕಾಲ್ ಮಾಡಿ ಹೇಳ್ತಾನೆ. ಒಂದ್ ವೇಳೆ ಇದು ಎರಡನೇ ಸಿನಿಮಾದ ಇಂಟರ್ವೆಲ್ ಗಿಂತ ಮುಂಚೆ ಉಜೇರ್ಗೆ ಗೊತ್ತಾಗುತ್ತಾ ಎನ್ನುವಂತಹ ಕುತೂಹಲ ಕೂಡ ನಮ್ಮನ್ನ ಕಾಡುತ್ತೆ. ಯಾಕಂದ್ರೆ ಅದೊಂದು ಸೀನ್ ಕೂಡ ಈ ಟ್ರೈಲರ್ ನಲ್ಲಿ ನಮ್ಗೆ ಆ ವಿಷಯ ತಲೆಗೆ ಸುಳಿಯೋ ಹಾಗೆ ಮಾಡುತ್ತೆ. ಇನ್ನು ಟ್ರೈಲರ್ ನಲ್ಲಿ ನೀವು ಗಮನಿಸಿರ್ಬೋದು, ರೆಹಮಾನ್ ನ ಪ್ಲೇಸ್ ನಿಜವಾಗ್ಲೂ ಹಮ್ಜಾ ತಗೊಂಡಿರ್ತಾನೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ನಾವಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಬಲೋಚ್ಗಳು ಇರುವಂತಹ ಪ್ಲೇಸ್ಗೆ ಹೋಗೋದಿರ್ಬೋದು, ಎಲ್ಲರೂ ಅವನನ್ನೇ ಲೀಡರ್ ಅನ್ನುವಂತಹ ರೀತಿಯಲ್ಲಿ ನೋಡೋದಿರ್ಬೋದು. ಪ್ರತಿಯೊಂದು ವಿಚಾರದಲ್ಲಿ ಕೂಡ ಹಮ್ಜಾ ರೆಹಮಾನ್ ನನ್ನೇ ರೆಪ್ಲಿಕೇಟ್ ಮಾಡ್ತಿದ್ದಾನೆ. ಇನ್ನು ಮೊದಲ ಸಿನಿಮಾದ ಸ್ಟಾರ್ಟಿಂಗ್ ನಲ್ಲಿ ನೀವು ನೋಡಿರ್ಬೋದು, ಅರ್ಷದ್ ಪಪ್ಪು ಅಥವಾ ಬಾಬು ಡಕಾಯತ್ ಗ್ಯಾಂಗ್ ನಲ್ಲಿದ್ದಂತಹ ಇಂಡಿಯನ್ ಏಜೆಂಟ್ ಒಬ್ಬ ಬಂದು ಹಮ್ಜಾಗೆ ರೆಹಮಾನ್ ಮಕ್ಕಳ ಬಗ್ಗೆ ಟಿಪ್ಸ್ ಕೊಟ್ಟಿರ್ತಾನೆ. ಸೆಕೆಂಡ್ ಪಾರ್ಟ್ ನಲ್ಲಿ ಅವನು ಹಮ್ಜಾ ಹಿಂದೆನೆ ಇರ್ತಾನೆ. ಫಸ್ಟ್ ಪಾರ್ಟ್ ನಲ್ಲಿ ರೈವಲ್ ಗ್ಯಾಂಗ್ ನಲ್ಲಿ ಇದ್ದಂತಹ ಆ ವ್ಯಕ್ತಿ ಈಗ ಇವನ್ ಜೊತೆಗೆ ಇರೋದು ನೋಡಿದ್ರೆ ಖಂಡಿತವಾಗ್ಲೂ ಏನೋ ಸಿಗ್ನಿಫಿಕೆಂಟ್ ಆಗಿ ನಡೆದಿದೆ ಅನ್ನೋದಂತೂ ಸತ್ಯ. ಇನ್ನು ಇಲ್ಲಿ ಇಕ್ಬಾಲ್ಗೆ ಖಂಡಿತವಾಗ್ಲೂ ಹಮ್ಜಾ ಯಾರು ಅಂತ ಗೊತ್ತಾಗಿರುತ್ತೆ. ಹಾಗೂ ಇಬ್ಬರ ನಡುವಿನ ಕದನವೇ ಈ ಸಿನಿಮಾದ ಪ್ರಮುಖ ಕತೆ ಅಂತ ಕೂಡ ಹೇಳ್ಬೋದು. ಆದ್ರೂ ಕೆಲವೊಂದು ಸೀನ್ಗಳಲ್ಲಿ ನೀವು ನೋಡಿರ್ಬೋದು, ಹಮ್ಜಾ ಪಾಕಿಸ್ತಾನಿ ಮಿಲಿಟರಿ ಅವ್ರ ಜೊತೆಗೆ ಶೂಟಿಂಗ್ ನಲ್ಲಿ ಕಾಣಿಸ್ಕೊಳ್ತಾನೆ. ಇಲ್ಲಿ ಯಾರ ಸಪೋರ್ಟು ಹಮ್ಜಾ ಜೊತೆಗಿದೆ, SP ಅಸ್ಲಾಂ ಹಮ್ಜಾಗೆ ಸಪೋರ್ಟ್ ಮಾಡ್ತಾ ಇದ್ದಾನ ಎನ್ನುವಂತಹ ಕನ್ಫ್ಯೂಷನ್ ಕೂಡ ನಿಮ್ಮ ತಲೆಗೆ ಬಂದೇ ಬರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ನೋಡಿರ್ಬೋದು, ಜಮೀಲ್ ಜರ್ವಾರಿ ಇರೋ ಕಡೆ ಬರ್ತಾನೆ. ಆಗ ಅವನ ಎದುರುಗಡೆ SP ಅಸ್ಲಾಂ ಕೂಡ ಇರ್ತಾನೆ. ಆ ಟೈಮಲ್ಲಿ ಜರ್ವಾರಿ ಅದೇನೋ ವಿಡಿಯೋ ನೋಡ್ತಾ ಇರ್ತಾನೆ. ಫಸ್ಟ್ ಪಾರ್ಟ್ ನಲ್ಲಿ ಕೂಡ ಅದೇ ರೀತಿ ವಿಡಿಯೋದಿಂದ ಹಮ್ಜಾ ಹತ್ರ ತಗಲಾಕೊಂಡಿದ್ದ. ಈಗ ಮತ್ತೆ ಅದೇ ರೀತಿ ಪ್ರಾಬ್ಲಮ್ಗೆ ತಗಲಾಕೊಂಡಿರ್ಬೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ನಮಗೆ ಖಂಡಿತವಾಗ್ಲೂ ಉತ್ತರ ಸಿಕ್ಕೇ ಸಿಗುತ್ತೆ. ಟಾಕ್ಸಿಕ್ ಸಿನಿಮಾದ ಜೊತೆಗೆ ಈ ಸಿನಿಮಾ ಕ್ಲಾಶ್ ಆಗುತ್ತೆ ಅಂತ ಅಂದಾಗ ಪ್ರತಿಯೊಬ್ರು ಕೂಡ ಅರ್ಜೆಂಟ್ ಆಗಿ ಬೇಕು ಅಂತಾನೆ ರಿಲೀಸ್ ಮಾಡ್ತಾ ಇದಾರೆ ಅಂತ ಮಾತಾಡ್ಕೊಂಡಿದ್ರು. ಆದ್ರೆ ಈ ಟ್ರೈಲರ್ ಮೂಲಕ ಖಂಡಿತವಾಗ್ಲೂ ಆದಿತ್ಯ ದಾರ್ ನಾವು ಈ ದಿನ ರಿಲೀಸ್ ಮಾಡಬೇಕು ಅಂತ ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ವಿ ಅಂಡ್ ವಿ ಆರ್ ಆಕ್ಟಿಂಗ್ ಆನ್ ದ ಪ್ಲಾನ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿರೋದು ಖಂಡಿತವಾಗ್ಲೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಧುರಂಧರ್ 2 ಸಿನಿಮಾಗೆ ಎಸ್ಟಿಮೇಟ್ ಆಗಿರುವಂತಹ ನಂಬರ್ ಗಿಂತ ಹೆಚ್ಚಿನ ಅಡ್ವಾಂಟೇಜ್ ನೀಡುತ್ತೆ ಅನ್ನೋದು ಪ್ರತಿಯೊಬ್ಬರ ಅಭಿಪ್ರಾಯ. ಒಂದ್ ಲೆಕ್ಕದಲ್ಲಿ ಒಳ್ಳೇದಾಯ್ತು ಬಿಡಿ, ಎರಡೂ ಸಿನಿಮಾಗಳು ಒಳ್ಳೆಯ ಕಲೆಕ್ಷನ್ ಅನ್ನ ಬಾಕ್ಸ್ ಆಫೀಸ್ ನಂಬರ್ಸ್ ಅನ್ನ ಮಾಡೋದಕ್ಕೆ ಅನುಕೂಲ ಕೂಡ ಆಯ್ತು. ಟ್ರೈಲರ್ ನೋಡಿ ನಮ್ಗನ್ಸಿದಿಷ್ಟು. ಇದ್ರ ಜೊತೆಗೆ ಕೊನೆಯದಾಗಿ ಹೋಗ್ತಾ ಹೋಗ್ತಾ ನಿಮ್ ತಲೆಗೆ ಒಂದು ಹುಳ ಬಿಟ್ಟು ಹೋಗ್ತೀನಿ. ಸಿನಿಮಾದ ನಾಯಕ ನಟಿ ಎಲಿನಾ ಟ್ರೈಲರ್ ನಲ್ಲಿ ಯಾರಿಗೋ ಗನ್ನ ಏಮ್ ಮಾಡಿ ಇಟ್ಟಿರ್ತಾಳೆ. ಅದು ಹಮ್ಜಾಗ ಅಥವಾ ಬೇರೆಯವರಾಗಿದ್ರೆ ಯಾರಿಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಟ್ರೈಲರ್ ನೋಡಿ ನಮ್ಗನ್ಸಿದಿಷ್ಟು. ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೈನಿಂಗ್ ಆಫ್, ಮನು.